ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ. ಮ್ಯಾನೇಜ್ ಮಾಡೋದಕ್ಕೇನಿಲ್ಲ, ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು, ಅಂದರೆ ಈಸಿ ಆಯ್ತು. ಅದು ಎರಡು ಶೇಡ್ ಕೂಡ, ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ. ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ, ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವ್ನು ಬೇರೆ ಫೇಸ್ ರಿವೀಲ್ ಆಗುತ್ತೆ. ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು. ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ, ಅದು ಆ ಸಿಚುವೇಶನ್ ತಕ್ಕಂಗೆ ಒಂದು ಚೇಂಜ್ ಆಗೋದು ಅಷ್ಟೇ. ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ. ಕತೆ ಗೊತ್ತಿರೋದ್ರಿಂದ, ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ. ಅದು ಹುಲಿ ವೇಷಕ್ಕೆ ತುಂಬ ತಯಾರಿ ಇರುತ್ತೆ ಸರ್, ಯಾಕಂದರೆ ಅದು ನಮ್ಮ ಒಂದು ಇದಲ್ಲ, ಕಲ್ಚರ್ ಅಲ್ಲ, ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ. ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತು ಮಾಡ್ದ ಅಥವಾ ಇಲ್ಲಿಯವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ. ಅದು ಒಂದಾಮೇಲೆ ಭಾಷೆ ಸರ್, ಭಾಷೆ ಮಂಗಳೂರು ಭಾಷೆ, ಅದೊಂದು ಆಕ್ಸೆಂಟ್ ಇರುತ್ತೆ, ಅದನ್ನು ಹಿಡಿಬೇಕಾಗತ್ತೆ ನಾವು. ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವರೊಟ್ಟಿಗೆ, ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ರು, ಆ ಸ್ಲ್ಯಾಂಗು, ಲೋಕಲ್ ಓಡಾಡಿದ್ವಿ, ಒಂದಿಷ್ಟು ತಿಂಗಳು ಅಲ್ಲೇ ಇದ್ವಿ, ಮಂಗಳೂರಲ್ಲಿ ಇದ್ವಿ, ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು. ಮಂಗಳೂರ ಏನು ಹುಟ್ಟಿ ಬೆಳೆದವ್ರಿಗೆ ಅವು ಭಾಷೆ ಅಲ್ಲದೆ ಇದ್ದರೂ ಆ ಭಾಷೆ ಇಡೀ ಬಾಡಿಯಲ್ಲಿ ಕಾಣುತ್ತೆ, ಕಂಪ್ಲೀಟ್ ಆ್ಯಟಿಟ್ಯೂಡ್ ಅದು. ಸೊ ಅದನ್ನು ಕಲಿಯೋದು ಒಂದು ಟಾಸ್ಕು. ಅವ್ರು ಹೆಂಗೆ ನಡೀತಾರೆ, ಹೆಂಗೆ ಓಡಾಡ್ತಾರೆ, ಒಂದು ಪದನ ಬಳಸಬೇಕಾದ್ರೆ ಎಂಟೈರ್ ಬಾಡಿ ಹೆಂಗೆ ರಿಯಾಕ್ಟ್ ಮಾಡ್ತಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಅವ್ರಿಗೆ ವರ್ಕ್ಶಾಪ್ ಅಷ್ಟು ದೀರ್ಘಕಾಲವಾಗಿ ಮಾಡಿಸಿದ್ದು. ಸೊ ಅದೊಂದು ಚಾಲೆಂಜಿಂಗ್ ಖಂಡಿತ ಇಬ್ಬರಿಗೂ. ಇವರು ಮೇಡಮ್ ಇದ್ದರು, ಬಟ್ ಅವರು ತುಂಬಾ ಎಕ್ಸಸೈಸ್ ಮಾಡಿದ್ದಾರೆ. ಎಸ್ ಸರ್, ಅಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಅಂತ ಅದೇ ನಾಯಿನೇ. ಅದನ್ನ ಈ ಬೆಂಗಳೂರಿಂದ ಕರೆಸಿದ್ವಿ. ಮಂಗಳೂರು ಶೆಕೆಗೆ ಅದಕ್ಕೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಅಲ್ಲಿ ಅದು ಅಗ್ರೆಸಿವ್ ಆಗಬೇಕು, ಅದು ಬೊಗಳ್ಬೇಕು, ಜೋರಾಗಿ ಬೊಗಳ್ತಾ ಇಲ್ಲ, ಅದು ಬಾಲ ಮುದುರ್ಕೊಂಡು ಹಿಂಗೆ ಕೂರ್ತಾ ಇದೆ ಹಿಂಗೆ. ನಾವು ಅಂದರೆ 3 ಡೇಸ್ ಏನು ತೊಗೊಂಡ್ವಿ, ಅದನ್ನ ಬೊಗಳ್ಬೇಕು, ಅದು ಬೊಗಳ್ತಾ ಇಲ್ಲ, ಹಿಂಗೆ ಕೂತ್ಕೊತಾ ಇದೆ, ಅದೇನು ತಿನ್ನಬೇಕು ತಿಂತಾ ಇಲ್ಲ. ಲಾಸ್ಟಿಗೆ ಈಗ ಡೇ ಬೈ ಡೇ ಅದು ದುಡ್ಡು ಹೋಗ್ತಾ ಇದೆ, ಅದಕ್ಕೆಲ್ಲ AC ರೂಮು ಅದೆಲ್ಲ ಮಾಡ್ತಾ ಇದ್ದೀವಿ, ಏನೂ ವರ್ಕ್ ಆಗ್ತಾ ಇಲ್ಲ. ಕಡೆಗೆ ಏನು ಮಾಡಿದ್ವಿ, ಅದು ನಾಯಿಯಲ್ಲಿದೆ, ಕ್ಯಾಮ್ರಾ ಇಲ್ಲಿದೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಪಕ್ಕ ಕೂತ್ಕೊಂಡು ಹೇ ಸ್ಟಾರ್ಟ್ ಮಾಡಿದ್ರು. ನಾಯಿ ಥರ ಇವರು ಬೊಗಳ್ತಾ ಇದ್ದಾರೆ ಇಬ್ಬರು ಕೂತ್ಕೊಂಡು. ಅದನ್ನ ನೋಡಿ ಅದು ಸ್ವಲ್ಪ ಅಗ್ರೆಸಿವ್ ಆಗ್ಬಿಟ್ಟು ಅದು ಬೋಳ ಸ್ಟಾರ್ಟ್ ಆಯಿತು. ಹಾಗೆ ಟೇಕ್ ತೊಗೊಂಡಿದ್ದು, ಅಷ್ಟೆಲ್ಲ ಸಾಹಸ ಇವರಿಬ್ಬರು ಮಾಡಿದ್ದಾರೆ ಆ್ಯಕ್ಚುಲಿ. ಎಸ್ ಋತ್ವಿಕ್ ಸರ್, ಇಲ್ಲಿ ಎಸ್ ಸರ್, ಒಬ್ಬ ಸ್ಟಾರ್ ನಟ ಒಂದು ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಲ್ಲೋದು ತುಂಬ ದೊಡ್ಡ ವಿಷಯ, ಒಂದು ಗುಡ್ ಸೈನ್ ಅಂತ ಹೇಳ್ಬೋದು. ಸುದೀಪ್ ಸರ್ ವಾಯ್ಸ್ ಕೊಟ್ಟಿದ್ದಾರೆ, ಅವ್ರ ಇನ್ವಾಲ್ವ್ಮೆಂಟ್ ಬಗ್ಗೆ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಏನಾದರೂ ಹೇಳ್ತೀರಾ? ಟ್ರೇಲರ್ ಲಾಂಚಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡಿದ್ವಿ, ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ಲರೂ ಗೊತ್ತು. ಅದ್ರ ಆಚೆಗೆ ಅವ್ರು ಹೇಳೋದೇನು ಅಂತಂದರೆ, ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಅವ್ರದ್ದೊಂದಿದು. ಅದು ನಮಗೆ ಖುಷಿ ಕೊಡ್ತು. ಆ್ಯಂಡ್ ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರಿಗೆ ಕೇಳಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟ್ರೇಲರ್ ತೋರಿಸಿದ್ವಿ, ಹಿಂಗಿದೆ ಅಂತ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಟ್ರೇಲರಲ್ಲಿ ತುಂಬ ಸ್ಟಫ್ ಇದೆ, ಅಂದರೆ ಏನೋ ಇದೆ ಅನ್ನೋದಂತ ಫೀಲ್ ಆಗ್ತಾ ಇದೆ, ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು. ಆ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅದು ತುಂಬ ಖುಷಿ ಇದೆ ಸರ್ ನಮಗೆ. ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಅಂದ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ. ಸುದೀಪ್ ಸರ್ ಬಂದು ಅದನ್ನ ಲಾಂಚ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಲಾಂಚ್ ಸಿಕ್ತು ನಮ್ಗೆ ಅದರಿಂದ. ಸರ್, ಈಗ ನೀವು ಸೀರಿಯಲ್ ಇಂದ ಬಂದಿದ್ದು, ಸಿನಿಮಾ ಸೀರಿಯಲ್ ಅಂದ್ರೆ ಡೈಲಿ ಕನೆಕ್ಟ್ ಆಗ್ತಿರ್ತೀರಾ ಏನು TV ಮೂಲಕ. ಸಿನಿಮಾ ಅಂತ ಬಂದಾಗ ತುಂಬ ಚೇಂಜಸ್ ಆಗುತ್ತೆ. ಸೊ ಸಿನಿಮಾಗೆ ಬರಬೇಕಾದ್ರೆ ನಿಮ್ಮ ತಯಾರಿಗಳು ಹೇಗಿತ್ತು? ಒಂದು ಎರಡನೇದು, ಇವತ್ತಿನ ಫೀಲ್ಡಲ್ಲಿ ಸಿನಿಮಾನ ತಲುಪಿಸೋದು ತುಂಬ ಕಷ್ಟ ಇದೆ. ನಾವು ಏನೇ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಜನ ನೀವೇ ನೋಡ್ತಾ ಇರೋ ಥಿಯೇಟ್ರಿಗೆ ಬರ್ತಾ ಇಲ್ಲ. ಸೊ ಆ ವಿಚಾರದಲ್ಲಿ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅನ್ನೋದು? ಮೊದಲನೇ ಪ್ರಶ್ನೆ ಉತ್ತರ ಅಂದರೆ ಅದೇ ಸೀರಿಯಲಿಂದ ಸಿನಿಮಾ ಬಂದಿರೋದಲ್ವಾ. ಅಂದರೆ ಎಲ್ಲ ಕಲಾವಿದನಿಗೆ ಇರುತ್ತೆ ಸರ್ ಅದು. ಸೀರಿಯಲ್ ಆ್ಯಕ್ಟರ್ಗಳಿಗೆ ದೊಡ್ಡ ಪರದೆ ಮೇಲೆ ಬರಬೇಕು, ನಿಂತ್ಕೋಬೇಕು ಅಂತ ಆಸೆ ಇರುತ್ತೆ. ಅದರಲ್ಲಿ ನಾನು ಒಬ್ಬ ಇದ್ದೆ. ಸೊ ದೇವ್ರ ದಯೆಯಿಂದ ಇದೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕು, ನನಗೆ ನೀಟಾಗಿ ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಸಿಕ್ತು. ಅದು ತಯಾರಿ ಅಂದರೆ ಇವ್ರ ಜೊತೆಗೆ ಈಗ ಮಂಗಳೂರು ಸ್ಲ್ಯಾಂಗ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊಂಡ್ವಿ. ಅದೆಲ್ಲ ಒಂದು ಪ್ರಾಸೆಸ್, ಒಂದು 3 ಇಯರ್ಸ್ ಆಯಿತಾ, 3 ಇಯರ್ಸ್ ಪ್ರಾಸೆಸ್ ಇದೆಲ್ಲ. ಇವೇನು ನೋಡ್ತಾ ಇದ್ದೀರಿ, ಇವಾಗ ಪಟ್ಟಂತ ಬಂದಿರೋದಲ್ಲ, ಇದು 3 ವರ್ಷದ ಒಂದು ಶ್ರಮ ಇವಾಗ ಕಾಣಿಸ್ಕೊತಾ ಇದೆ. ಅದು ಒಂದು. ಎರಡನೇ ಪ್ರಶ್ನೆಗೆ ಉತ್ತರ, ಹೆಂಗೆ ರೀಚ್ ಮಾಡಿಸ್ತೀವಿ ಅನ್ನೋದು. ಅದೇ ಕಾರಣಕ್ಕೆ ಇವಾಗ ನಾವು ಡೇಟನ್ನು ಪುಷ್ ಮಾಡ್ತಾ ಬಂದ್ವಿ. 2 ಡೇಟ್ ಪುಷ್ ಆಗ್ಬಿಟ್ಟು ಇದು 3ನೇ ಡೇಟು. ನಾವು ಕೂತ್ ನೋಡಿದಾಗ, ಈಗ ಟ್ರೈಲರ್ ಯಾರು ನೋಡಿದ್ರು ಅಂದರೆ ಪ್ರಮೋಷನ್ ಅದು ಸರ್? ಎಸ್ ಸರ್, ಎಸ್ ಸರ್, ಚೇಂಜ್ ಮಾಡಿದ್ದು ಪ್ರಮೋಷನ್ ಪ್ಲಾನ್ ಅಂದರೆ ರೀಚ್ ಆಗಿಲ್ಲ ಅಂತ ನಮಗೆ ಅನ್ನಿಸ್ತು. ಈಗ ತುಂಬ ಕಡೆ ನೋಡಿದವರೆಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದೆ, ಬಟ್ ನಮ್ಮ ಸರ್ಕಲಲ್ಲಿ ಇತ್ತು, ಬೇರೆ ಸರ್ಕಲ್ಗೆ ಇನ್ನೂ ಪರಿಚಯ ಆಗಿಲ್ಲ ಅಂತ ನಮಗೆ ಅನ್ನಿಸ್ತದು. ಸೊ ಇಂಥ ಒಳ್ಳೆ ಕಂಟೆಂಟನ್ನು ಸುಮ್ಮನೆ ರಿಲೀಸ್ ಮಾಡಬಾರ್ದು, ರೀಚ್ ಆಗೋ ಥರ ಮಾಡಿ ಟೈಮ್ ತೊಗೊಂಡು ಮಾಡೋಣ ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕೂತ್ ಮಾತಾಡಿ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವಾಗ ಶೆಟ್ರ್ ಹೇಳಿದ್ರು, ಟ್ರಾವೆಲಿಂಗ್ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಈ ಥರ ವಿಭಿನ್ನವಾಗಿ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ರೀಚ್ ಮಾಡಿಸ್ಲೇಬೇಕು ಅಂತ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಿಕ್ಕಿದ್ದು
ಜನಕ್ಕೆ ಬಿಟ್ಟಿದ್ದು ಆ್ಯಂಡ್ ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ, ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ಯಾಕೆಂದರೆ ಒಂದೊಂದ್ಸಲ ಹೇಳ್ತಾರೆ ದೊಡ್ಡ ದೊಡ್ಡ ಸಿನಿಮಾಗಳೇ ನಿಂತ್ಕೊತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾರು ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಬಿಡೋಕ್ಕಾಗಲ್ಲ. ಪ್ರಯತ್ನ ಮಾಡೋಣ, ಮಿಕ್ಕಿದ್ದು ನೋಡೋಣ ಸರ್ ಅಷ್ಟೇ. ಅದೇ ಸರ್, ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕದು. ಅದೊಂದು ಕಾರಣಕ್ಕೋಸ್ಕರ ನಾವು ಪುಷ್ ಮಾಡಿದ್ದು. ಅಟ್ಲೀಸ್ಟ್ ಗೊತ್ತಾಗಲಿ ಜನಕ್ಕೆ ಈ ಥರ ಒಂದು ಮಾರನೇ ಮೇಲೆ ಸಿನಿಮಾ ಬರ್ತಾ ಇದೆ. ನಮಗೆ ಕಾನ್ಫಿಡೆನ್ಸ್ ಇದೆ, ಒಂದು ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತು. ಬಟ್ ಅದನ್ನ ರೀಚ್ ಮಾಡಿಸ್ಬೇಕಲ್ಲ ಸರ್, ಜನ ಬರಬೇಕು ಅಂದ್ರೆ ರೀಚ್ ಮಾಡಿಸ್ಬೇಕು ನಾವು. ಎಸ್ ಸರ್, ದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು, ಈ ಥರ ಒಂದು ಮಂಗಳೂರು ಒಂದು ಈ ಥರ ಒಂದು ಪೂರ್ತಿ ಸರ್ಕಲ್ ಇದೆ ಸರ್ ಈಗ. ಸೊ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀವಿ ಈಗ. ಅಂದರೆ ಅಲ್ಲಿ ಚೆನ್ನಾಗಿ ಪುಷ್ ಇದೆ, ಅಂದರೆ ಸಪೋರ್ಟ್ ಚೆನ್ನಾಗಿದೆ ಆ ಕಡೆ ಎಲ್ಲ. ಉತ್ತರ ಕರ್ನಾಟಕ ಆಗಿರ್ಬೋದು, ಅಲ್ಲೆಲ್ಲ ಚೆನ್ನಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟು ಸಿನಿಮಾಗೂ ಸಿಗಲಿ ಅಂತ ಅಷ್ಟೇ. ಟಿ ವಿ ಆಡಿಯನ್ಸ್ ಥಿಯೇಟರ್ ಬಂದುಬಿಟ್ರೆ ಇದು ಸೂಪರ್ ಹಿಟ್ ಸರ್. ಇದು ಅದ್ರ ಬಗ್ಗೆ ಮಾತೇ ಇಲ್ಲ. ಇದು ನನಗೇನು ಟಿ ವಿಯಲ್ಲಿ ನನಗೆ ರೇಟಿಂಗ್ಸ್ ಏನು ಸಿಗ್ತಾಯಿತ್ತು, TRP ಏನು ಬರ್ತಾಯಿತ್ತು ಟಿ ವಿಲಿ, ಆ TRP ನನಗೆ ಥಿಯೇಟ್ರಲ್ಲಿ ಆ ಜನ ಬಂದುಬಿಟ್ರೆ ಸೂಪರ್ ಹಿಟ್ ಸಿನಿಮಾ ಇದು. ಹೌದು ಸರ್, ಹೌದು. ನಾನು ಅದೇ ಬೇಸ್ ಮೇಲೆ ಹೇಳಿದ್ದು. ಅಂದರೆ ಅದೇ TRP ನಂಗೆ ಥಿಯೇಟ್ರಲ್ಲಿ TRP ಸಿಕ್ಬಿಟ್ರೆ ಈ ಸಿನಿಮಾ ನಿಶಾಂತ್ ಅವರು ತುಂಬ ಖುಷಿ ಪಟ್ಬಿಡ್ತಾರೆ. ಆಮೇಲೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.